ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಇಸ್ರೇಲ್ ಯುದ್ಧ ಶುರುವಾದ 18ನೇ ದಿನ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಇರಾನ್ಗೆ ಮತ್ತೊಂದು ದೊಡ್ಡ ಶಾಕನ್ನು ಕೊಟ್ಟಿವೆ. ಯುದ್ಧ ಶುರುವಾದ ಮೊದಲನೇ ದಿನವೇ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿಯನ್ನ ಬಲಿ ಪಡೆದಿದ್ದ ಇಸ್ರೇಲ್ ಅಮೆರಿಕ ಪಡೆಗಳು ಈಗ ಅಲ್ಲಿನ ಮತ್ತೊಬ್ಬ ಹಿರಿಯ ನಾಯಕನನ್ನು ಕೂಡ ಬಲಿ ಪಡ್ಕೊಂಡಿವೆ. ಈ ಮೂಲಕ ಇರಾನ್ಗೊಂದು ದೊಡ್ಡ ಆಘಾತವನ್ನ, ದುಃಖವನ್ನ ಕೊಡ್ತಾ ಇವೆ. ನಿನ್ನೆ ರಾತ್ರಿ ಹಾಗೂ ಇವತ್ತು ಬೆಳಗಿನ ಜಾವದವರೆಗೆ ನಿರಂತರವಾಗಿ ನಡೆದ ಅಮೆರಿಕ ಇಸ್ರೇಲ್ ವಾಯುದಾಳಿಲಿ ಇರಾನಿನ ಭದ್ರತಾ ಮುಖ್ಯಸ್ಥ ಹಾಲಿ ಸರ್ವೋಚ್ಚ ನಾಯಕ ಮುಸ್ತಫಾ ಖಮೇನಿಯ ಮುಖವಾಣಿಯಂತೆ ವರ್ತಿಸ್ತಾ ಇದ್ದ, ಇರಾನ್ನ ಲೋಕಸಭೆಯ ಮಾಜಿ ಸ್ಪೀಕರ್ ಕೂಡ ಆಗಿದ್ದ ಮತ್ತು ಅಲಿ ಖಮೇನಿಯ ಅತ್ಯಾಪ್ತರ ಪೈಕಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದ ಅಲಿ ಲಾರಿಜಾನಿ ಇಸ್ರೇಲ್ ಅಮೆರಿಕ ವಾಯುದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಈ ಸುದ್ದಿಗಳನ್ನ ಇಸ್ರೇಲ್ ಖಚಿತಪಡಿಸ್ತಾ ಇದೆ. ಆದ್ರೆ ನಾನು ಈ ವಿಡಿಯೋ ಮಾಡೋವರೆಗೆ ತೆಹರಾನ್ ಈ ಬಗ್ಗೆ ಅಧಿಕೃತವಾಗಿ ಏನನ್ನು ಹೇಳಿರಲಿಲ್ಲ. ಅಕಸ್ಮಾತ್ ಈ ಸುದ್ದಿಗಳು ನಿಜಾನೇ ಆಗಿದ್ರೆ ಇದು ಇರಾನ್ನ ಹೋರಾಟಕ್ಕೆ ಅತಿ ದೊಡ್ಡ ಹಿನ್ನಡೆ ಅನ್ನಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಇರಾನ್ ಅಮೆರಿಕ ಜೊತೆ ಮಾತುಕತೆಗಳಿಗೆ ಬರುವ ಸಾಧ್ಯತೆಗಳನ್ನು ಕೂಡ ಲಾರಿಜಾನಿಯ ಈ ಅಂತ್ಯ ಮುಕ್ತವಾಗಿ ತೆರೆದಿಡ್ತಾ ಇದೆ. ಇನ್ನು ನಿನ್ನೆ ರಾತ್ರಿಯವರೆಗೆ ನಾವು ಯುದ್ಧವನ್ನು ನಿಲ್ಲಿಸೋದಿಲ್ಲ, ಅಮೆರಿಕ ಜೊತೆ ಹೋರಾಡ್ತಲೇ ಇರ್ತೀವಿ ಅಂತೆಲ್ಲ ಮಾತಾಡ್ತಾ ಇದ್ದ ಇರಾನ್ ಈಗಾಗಲೇ ನಿಧಾನವಾಗಿ ತನ್ನ ದನಿಯನ್ನು ಕೂಡ ಬದಲಿಸ್ತಾ ಇರೋದು ಕಾಣಿಸ್ತಾ ಇದೆ. ಇರಾನ್ ಲೋಕಸಭೆಯ ಹಾಲಿ ಸ್ಪೀಕರ್, ನಮಗೀಗ ಯುದ್ಧನೇ ಬೇಕಾಗಿಲ್ಲ, ಮಾತುಕತೆಗಳಿಗೊಂದು ಅವಕಾಶ ಕೊಡಿ, ಭದ್ರತೆಯ ಭರವಸೆಯನ್ನ ನಮಗೆ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಇರಾನ್ ಒಂದು ದೊಡ್ಡ ಶಾಕಲ್ಲಿದ್ದಂತೆ ಕಾಣಿಸ್ತಾ ಇದೆ. ಮತ್ತು ಇಷ್ಟು ದಿನಗಳ ಕಾಲ ಇಸ್ರೇಲ್ ಅಮೆರಿಕಗಳ ವಿರುದ್ಧ ಇರಾನ್ ಕಾಲೂರಿಕೊಂಡು ನಿಲ್ಲೋದಿಕ್ಕೆ ಒಂದು ದೊಡ್ಡ ಬೆಂಬಲವಾಗಿ ನಿಂತಿದ್ದ ಲಾರಿಜಾನಿ ಅವರನ್ನ ಕಳ್ಕೊಂಡಿರೋ ಸಾಧ್ಯತೆಗಳನ್ನ ಈ ಮಾತುಗಳು ಸ್ಪಷ್ಟಪಡಿಸ್ತಾ ಇವೆ. ಇನ್ನು ನಿನ್ನೆ ರಾತ್ರಿ ಇರಾನ್ನ ಬಸಿಸ್ ಪಡೆಗಳ ಮೇಲೆ ಹಾಗೂ ಇನ್ನು ಕೆಲ ಕಡೆಗಳಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗಳು ವಾಯುದಾಳಿಯನ್ನು ನಡೆಸಿವೆ. ಈ ಸಂದರ್ಭದಲ್ಲಿ ಬಸಿಸ್ ಪಡೆಗಳ ಕಮಾಂಡರ್ ಘೋಲಂ ರೇಜಾ ಸುಲೇಮಾನಿ ಅವರನ್ನು ಕೂಡ ಕೊಂದು ಹಾಕಿರುವುದಾಗಿ ಇಸ್ರೇಲ್ ಹೇಳ್ಕೋತಾ ಇದೆ. ಬಸಿಸ್ ಪಡೆಗಳು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ನ ನಿಯಂತ್ರಣದಲ್ಲಿದ್ದ ಅರೆ ಸೇನಾ ಪಡೆಗಳಾಗಿವೆ. ಇನ್ನು ಅಲಿ ಲಾರಿಜಾನಿ ಅವರನ್ನ ನಾವು ಹೊಡೆದು ಹಾಕಿದೀವಿ ಅನ್ನೋದನ್ನ ಇಸ್ರೇಲಿನ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಮಂಗಳವಾರ ತಿಳಿಸಿದ್ದಾರೆ. ದಾಳಿಯ ಮೊದಲನೇ ದಿನವೇ ಇರಾನ್ ತನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಅವರನ್ನ ಕಳ್ಕೊಳ್ತು. ಆ ದುಃಖದಿಂದ ರೆಜಿಮ್ ಇನ್ನೂ ಹೊರಗೆ ಬಂದಿಲ್ಲ. ಅಷ್ಟರಲ್ಲೇ ಅಲಿ ಖಮೇನಿ ಅವರ ಮಗ ಮುಸ್ತಫಾ ಖಮೇನಿಯನ್ನ ಇರಾನ್ನ ಸರ್ವೋಚ್ಚ ನಾಯಕನನ್ನಾಗಿ ಘೋಷಣೆ ಮಾಡಲಾಯಿತು. ಆದರೆ ಮುಸ್ತಫಾ ಖಮೇನಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಆತ ಅಲಿ ಖಮೇನಿ ಮೇಲೆ ನಡೆದ ದಾಳಿಗಳ ಸಂದರ್ಭದಲ್ಲೇ ತೀವ್ರವಾಗಿ ಗಾಯಗೊಂಡಿದ್ದಾರೆ, ಚಿಕಿತ್ಸೆ ಪಡ್ಕೋತಿದ್ದಾರೆ. ಬದುಕಿದಾರಾ ಇಲ್ವಾ ಅನ್ನೋದು ಕೂಡ ಖಚಿತವಾಗಿ ಗೊತ್ತಾಗ್ತಿಲ್ಲ ಅಂತ ಅಮೆರಿಕ ಸೇರಿದಂತೆ ಸಾಕಷ್ಟು ಜನ ಹೇಳ್ತಿರುವಾಗಲೇ ಮುಸ್ತಫಾ ಖಮೇನಿಗೆ ರಷ್ಯಾದಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಾ ಇದೆ ಅನ್ನೋ ಸುದ್ದಿಗಳು ಬಂದವು. ಮುಸ್ತಫಾ ಅವರ ಕಾಲುಗಳನ್ನು ಕತ್ತರಿಸಲಾಗಿದೆ, ಪಕ್ಕೆಗೆ ಏಟು ಬಿದ್ದಿದೆ ಅನ್ನೋ ಎಲ್ಲ ಮಾಹಿತಿಗಳು ಬರ್ತಾ ಇದ್ವು. ಆದ್ರೆ ಮುಸ್ತಫಾ ಮಾತ್ರ ಎಲ್ಲೂ ಕಾಣಲಿಲ್ಲ. ಮುಸ್ತಫಾ ಆದೇಶಗಳನ್ನ ಕೊಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಇರಾನ್ನ ಟೆಲಿವಿಷನ್ಗಳು ಪ್ರಸಾರ ಮಾಡ್ತಾ ಹೋದ್ವು. ಅವರ ಹೇಳಿಕೆಯನ್ನ ಟೆಲಿವಿಷನ್ ಆಂಕರ್ಗಳು ಓದೋದಕ್ಕೆ ಶುರು ಮಾಡಿದ್ರು. ಹಾಗೆ ನಿನ್ನೆ ಕೂಡ ಮುಸ್ತಫಾ ಖಮೇನಿ, ಅಲಿ ಖಮೇನಿ ಕಾಲದಲ್ಲಿ ಯಾರ್ಯಾರನ್ನ ಇರಾನಿನ ಆಡಳಿತವನ್ನ ನೋಡ್ಕೊಳ್ಳೋದಕ್ಕೆ ನೇಮಕ ಮಾಡಲಾಗಿತ್ತು ಅವರೆಲ್ಲರ ನೇಮಕಾತಿಗಳನ್ನ ಖಚಿತಪಡಿಸಿ ಮತ್ತೊಂದು ಆದೇಶವನ್ನ ಹೊರಡಿಸಿದ್ದಾರೆ ಅಂತ ಹೇಳಲಾಯಿತು. ಹಾಗೆ ಈ ಎಲ್ಲ ಆದೇಶಗಳ ಬಗ್ಗೆ ಹೇಳ್ತಾ ಇದ್ದವರು ಲಾರಿಜಾನಿ. ಲಾರಿಜಾನಿ ಈ ಹಿಂದೆ ಇರಾನಿನ ಸ್ಪೀಕರ್ ಆಗಿದ್ರು. ಆತ ಹಿರಿಯ ರಾಜಕೀಯ ಮುಖಂಡರಾಗಿ ಅಲ್ಲಿ ಗುರುತಿಸಿಕೊಂಡಿದ್ದಾರೆ. ಇರಾನ್ನ ಭದ್ರತಾ ಸಲಹೆಗಾರರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಇನ್ನು ಈ ಅಲಿ ಲಾರಿಜಾನಿ ಅವರ ಸಹೋದರ ಮೊಹಮ್ಮದ್ ಲಾರಿಜಾನಿ ಅವರನ್ನ ಅಲಿ ಖಮೇನಿಯ ಸಾವಿನ ನಂತರ, ಅಂದ್ರೆ ಮುಸ್ತಫಾ ಖಮೇನಿಯ ಹೆಸರು ಸರ್ವೋಚ್ಚ ನಾಯಕನ ಪಟ್ಟಕ್ಕೆ ಘೋಷಣೆಯಾಗುವ ಮೊದಲು ಆ ಹುದ್ದೆಗೆ ತಂದು ಕೂಡಿಸೋದಕ್ಕೆ ಅಲಿ ಲಾರಿಜಾನಿ ತುಂಬಾ ಪ್ರಯತ್ನಗಳನ್ನು ಪಟ್ಟಿದ್ರು. ಆದರೆ ಕಡೆಯ ಕ್ಷಣದಲ್ಲಿ ಅವರ ಪ್ರಯತ್ನಗಳು ವಿಫಲವಾಗಿದ್ವು. ಆದರೂ ಆತ ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗಿರಲಿಲ್ಲ. ಮುಸ್ತಫಾ ಹೆಸರಲ್ಲಿ ಆಡಳಿತದ ಚುಕ್ಕಾಣಿಯನ್ನ ತಾವು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ರು. ಎಲ್ಲವನ್ನು ತಾವೇ ನಡೆಸ್ತಾ ಇದ್ರು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾವು ಇರಾನನ್ನ ಸರ್ವನಾಶ ಮಾಡ್ತೀವಿ ಅಂತ ಹೇಳಿದಾಗ ಮೊದಲು ಡೊನಾಲ್ಡ್ ಟ್ರಂಪ್ ಜೀವಂತವಾಗಿರೋ ಬಗ್ಗೆ ನೋಡ್ಕೊಳ್ಳಿ ಅನ್ನೋ ತರ ಮಾತಾಡೋ ಮೂಲಕ ಟ್ರಂಪ್ ಅವರನ್ನ ನಾವು ಹೊಡೆದು ಹಾಕ್ತೀವಿ ಅನ್ನೋ ಥರದ ಒಂದು ಬೆದರಿಕೆಯನ್ನ, ಎಚ್ಚರಿಕೆಯನ್ನ ಕೂಡ ಲಾರಿಜಾನಿ ಕೊಟ್ಟಿದ್ರು. ಹಾಗೆ ನಿನ್ನೆ ಅಷ್ಟೇ ಲಾರಿಜಾನಿ ಜಗತ್ತಿನ ಮುಸಲ್ಮಾನರಿಗೊಂದು ಬಹಿರಂಗ ಪತ್ರವನ್ನು ಬರೆದಿದ್ರು. ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನ್ ಮೇಲೆ ದಾಳಿ ಮಾಡ್ತಾ ಇವೆ. ಈ ಸಂದರ್ಭದಲ್ಲಿ ಇಸ್ಲಾಮಿಕ್ ದೇಶಗಳು ನಮ್ಮ ನೆರವಿಗೆ ನಿಂತ್ಕೋಬೇಕು, ಆದರೆ ಯಾವೊಂದು ಇಸ್ಲಾಮಿಕ್ ದೇಶವು ನಮ್ಮ ನೆರವಿಗೆ ಬರ್ತಾ ಇಲ್ಲ. ಒಬ್ಬ ಮುಸಲ್ಮಾನ ನೋವಲ್ಲಿರುವಾಗ ಜಗತ್ತಿನ ಎಲ್ಲ ಮುಸಲ್ಮಾನರು ಆ ನೋವಲ್ಲಿರೋ ಮುಸಲ್ಮಾನನ ಪರ ನಿಂತ್ಕೋಬೇಕು ಅಂತ ಪ್ರವಾದಿಗಳು ಹೇಳಿದ್ದಾರೆ. ಆದರೆ ಅಂಥದ್ದೇನು ಈಗ ಕಾಣ್ತಾ ಇಲ್ಲ. ನಾವು ಯಾವ ರೀತಿಯ ಇಸ್ಲಾಮನ್ನ ಇಲ್ಲಿ ನೋಡ್ತಾ ಇದ್ದೀವಿ ಅಂತೆಲ್ಲ ಅಲಿ ಲಾರಿಜಾನಿ ತಮ್ಮ ಎಕ್ಸ್ ಖಾತೆಯಲ್ಲಿ ಜಗತ್ತಿನ ಮುಸಲ್ಮಾನರಿಗೊಂದು ಬಹಿರಂಗ
ಪತ್ರವನ್ನು ಬರೆಯುವ ಮೂಲಕ ಮುಸ್ಲಿಂ ಸಮುದಾಯದ ಬೆಂಬಲ ಇರಾನ್ಗೆ ಸಿಗೋ ಹಾಗಾಗ್ಲಿ ಅನ್ನೋ ಒಂದು ಪ್ರಯತ್ನವನ್ನು ಮಾಡಿದ್ರು. ಹಾಗೆ ಪೆಜೆಶ್ಕಿಯಾನ್ ಥರದ ನಾಯಕರು ಅರಬ್ ದೇಶಗಳ ಮೇಲಿನ ದಾಳಿಯನ್ನ ನಾವು ನಿಲ್ಲಿಸ್ತೀವಿ ಅಂತ ಹೇಳಿದ ಬೆನ್ನಲ್ಲೇ ಅಲ್ಲಿನ IRGC ಆ ದಾಳಿಗಳನ್ನ ತೀವ್ರಗೊಳಿಸ್ತಲ್ಲ, ಅದರ ಹಿಂದಿದ್ದವರು ಕೂಡ ಇದೇ ಲಾರಿಜಾನಿ ಪೆಜೆಶ್ಕಿಯಾನ್ ಥರ ಸೌಮ್ಯವಾದಿ ನಾಯಕರಲ್ಲ. ಆತ ಕಟ್ಟರ್ ಇಸ್ಲಾಂ ಅನ್ನು ಪ್ರತಿಪಾದಿಸುವ ಖೊಮೆನಿಸಂ ಅನ್ನು ಅಳವಡಿಸಿಕೊಂಡ ಮತ್ತು ಇರಾನ್ ಶಾಶ್ವತವಾಗಿ ಶಿಯಾ ರೆಜಿಮ್ನ ಅಡಿಯಲ್ಲೇ ಇರಬೇಕು ಅಂತ ಬಯಸ್ತಾ ಇದ್ದ ನಾಯಕರ ಪೈಕಿ ಒಬ್ಬರಾಗಿದ್ರು. ಹಾಗೆ ಇರಾನ್ ಸಂಧಾನದ ಮಾತುಕತೆಗಳಿಗೆ ಹೋಗದ ಹಾಗೆ ತಡೀತಿದ್ದ ಕೆಲವು ಬೆರಳೆಣಿಕೆಯಷ್ಟು ನಾಯಕರ ಪೈಕಿ ಈ ಲಾರಿಜಾನಿ ಕೂಡ ಒಬ್ಬರಾಗಿದ್ರು. IRGCಯ ಮುಖ್ಯಸ್ಥ ಬ್ರಿಗೇಡಿಯರ್ ಜನರಲ್ ಅಹಮದ್ ವಾಹಿದಿಯ ಜೊತೆ ಲಾರಿಜಾನಿ ಅತ್ಯಂತ ಸನ್ನಿಹಿತ ಸಂಬಂಧಗಳನ್ನು ಇಟ್ಟುಕೊಂಡಿದ್ರು. ಹಾಗೆ ನೋಡಿದ್ರೆ ಈಗ ಇರಾನ್ ಫೆಬ್ರವರಿ 28ನೇ ತಾರೀಕಿನಿಂದ ಇಲ್ಲಿವರೆಗೆ ತನ್ನ ವಿರೋಧಿಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಏನು ಬರ್ತಾ ಇದೆ ಅದರ ಹಿಂದಿದ್ದವರು ಲಾರಿಜಾನಿ. ಈಗ ಇದೇ ಆಲಿ ಲಾರಿಜಾನಿ ಇಸ್ರೇಲಿನ ದಾಳಿಗಳಲ್ಲಿ ಸಾವಿಗೀಡಾಗಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇದರಿಂದಾಗಿ ಇರಾನಿನ ರೆಜಿಮ್ ಸರ್ವೋಚ್ಚ ನಾಯಕ ಅಲಿ ಖಮೇನಿಯ ನಂತರ ಅತ್ಯುನ್ನತ ನಾಯಕನೊಬ್ಬನನ್ನ ಕಳ್ಕೊಂಡ ಹಾಗಾಗ್ತಾ ಇದೆ. ಇನ್ನು ಲಾರಿಜಾನಿ ಮೊನ್ನೆಯಷ್ಟೇ ಶುಕ್ರವಾರ ಕುದ್ಸ್ ಡೇಯಲ್ಲಿ ಕಾಣಿಸ್ಕೊಂಡ್ರು. ಅವತ್ತೇ ಲಾರಿಜಾನಿ ಭಾಗವಹಿಸಿದ್ದ ಮೆರವಣಿಗೆಯ ಸಮೀಪವೇ ಇಸ್ರೇಲ್ನ ವಾಯುಪಡೆ ಬಾಂಬಿಂಗ್ ಅನ್ನ ಮಾಡಿತು. ಆದರೆ ಲಾರಿಜಾನಿಗೆ ಏನೂ ಆಗಿರಲಿಲ್ಲ, ಅವರು ಸುರಕ್ಷಿತವಾಗಿದ್ರು. ಇದಾದ ನಂತರ ಕೂಡ ಲಾರಿಜಾನಿ ನಿರಂತರವಾಗಿ ಸೋಷಿಯಲ್ ಮೀಡಿಯಾಗಳ ಮೂಲಕ ಅಮೆರಿಕ ಹಾಗೂ ಇಸ್ರೇಲ್ಗಳ ಮೇಲೆ ವಾಗ್ದಾಳಿಯನ್ನ ಮುಂದುವರಿಸುತ್ತಲೇ ಬರ್ತಾ ಇದ್ರು. ಇನ್ನು ಈ ಲಾರಿಜಾನಿ, ಅಹಮದ್ ವಾಹಿದಿ, ಮುಸ್ತಬಾ ಸೇರಿದಂತೆ ಇರಾನಿನ ಹಿರಿಯ ಅಧಿಕಾರಿಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟವರಿಗೆ ಅಮೆರಿಕ $10 ಮಿಲಿಯನ್ ಬಹುಮಾನವನ್ನು ಕೊಡುವುದಾಗಿ ಕೂಡ ಘೋಷಣೆ ಮಾಡಿತು. 1958ರ ಜೂನ್ 3ನೇ ತಾರೀಕು ಇರಾಕ್ನ ನಜಾಫ್ ಅಲ್ಲಿ ಶ್ರೀಮಂತ ಮತ್ತು ಪ್ರಭಾವಶಾಲಿ ಕುಟುಂಬದಲ್ಲಿ ಜನಿಸಿದ್ದ ಲಾರಿಜಾನಿ ಅವರನ್ನ 2009ರಲ್ಲಿ ಟೈಮ್ಸ್ ಮ್ಯಾಗಝೈನ್ ಇರಾನಿನ ಕೆನಡೀಸ್ ಅಂತ ಬಣ್ಣಿಸಿತ್ತು. ಅವರ ತಂದೆ ಜನಪ್ರಿಯ ಧಾರ್ಮಿಕ ವಿದ್ವಾಂಸರಾಗಿದ್ರು. ಅವರ ಸಹೋದರರು ಇರಾನ್ನ ಅತ್ಯಂತ ಶಕ್ತಿಶಾಲಿ ಹುದ್ದೆಗಳನ್ನು ಹೊಂದಿದ್ರು. ಈ ಲಾರಿಜಾನಿ ಕೂಡ ಇರಾನ್ ಸಂಸತ್ತಿನ ಸ್ಪೀಕರ್ ಆಗಿದ್ರು, ಇರಾನಿನ ಭದ್ರತಾ ಸಲಹೆಗಾರರಾಗಿದ್ರು. ಹಾಗೆ ಸಾಕಷ್ಟು ಸರ್ಕಾರಿ ಹುದ್ದೆಗಳಲ್ಲಿ ಅವರು ನಿರಂತರವಾಗಿ ಕಾಣಿಸಿಕೊಂಡಿದ್ರು. ಇರಾನ್ನ ಮೊದಲ ಸರ್ವೋಚ್ಚ ನಾಯಕ ರೋಹಲ್ಲಾ ಖೊಮೇನಿ ಅವರ ನೇತೃತ್ವದಲ್ಲಿ ಲಾರಿಜಾನಿ ಮತ್ತು ಆ ಕುಟುಂಬದ ಸದಸ್ಯರ ರಾಜಕೀಯ ಜೀವನ ಪ್ರವರ್ಧಮಾನಕ್ಕೆ ಬಂದಿತ್ತು. 1980ರ ದಶಕದಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ನೊಂದಿಗೆ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ದ ಅಲಿ ಲಾರಿಜಾನಿ 1994 ಮತ್ತು 97ರ ನಡುವೆ ಸರ್ಕಾರದ ಭಾಗವಾಗಿ ಗುರುತಿಸಿಕೊಂಡ್ರು. ಸಂಸ್ಕೃತಿ ಸಚಿವರಾಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. 2008 ಮತ್ತು 2020ರ ನಡುವೆ ಅವರು ಸತತ 3 ಅವಧಿಗಳಿಗೆ ಇರಾನ್ ಸಂಸತ್ತಿನ ಸ್ಪೀಕರ್ ಆಗಿದ್ರು. ಈ ನಡುವೆ 2005ರಲ್ಲಿ ಇರಾನಿನ ಅಧ್ಯಕ್ಷ ಸ್ಥಾನಕ್ಕೆ ಲಾರಿಜಾನಿ ಸ್ಪರ್ಧೆ ಮಾಡ್ತಾರೆ. ಆದರೆ ಅವರಿಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಸಿಗಲಿಲ್ಲ. ಅವರ ನಾಮಪತ್ರವನ್ನು ತಿರಸ್ಕರಿಸಲಾಯಿತು. ಅರ್ಥಾತ್ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಲಾರಿಜಾನಿ ಅವರನ್ನ ಕರೆದು ಈ ಬಾರಿಯ ಚುನಾವಣೆಗೆ ಸ್ಪರ್ಧಿಸೋದು ಬೇಡ ಅಂತ ಹೇಳಿದ್ರು. ತಕ್ಷಣ ಲಾರಿಜಾನಿ ಚುನಾವಣಾ ಸ್ಪರ್ಧೆಗಳಿಂದ ಹಿಂದೆ ಸರಿದ್ರು. ಹಾಗಂತ ಅವರಿಗೆ ಯಾವ ಅನ್ಯಾಯನೂ ಆಗಲಿಲ್ಲ. 2008ರಲ್ಲಿ ಸಂಸತ್ತನ್ನು ಪ್ರವೇಶಿಸಿ ಅವರು ಸ್ಪೀಕರ್ ಆಗೋದಕ್ಕೆ ಅಲಿ ಖಮೇನಿ ಅವಕಾಶವನ್ನು ಮಾಡಿಕೊಟ್ರು. ಇದಾದ ಮೇಲೆ 2015ರಲ್ಲಿ ಅಮೆರಿಕಾದಲ್ಲಿ ಒಬಾಮಾ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇರಾನ್ ಹಾಗೂ ಅಮೆರಿಕಾಗಳ ನಡುವೆ ಪರಮಾಣು ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಬಗ್ಗೆ ಮಾತುಕತೆಗಳು ಶುರುವಾಗಿ ಅದಕ್ಕೆ ಇರಾನಿನ ಸಂಸತ್ತು ಅನುಮೋದನೆಯನ್ನು ಕೊಡ್ತಲ್ಲ, ಅದರಲ್ಲಿ ಈ ಲಾರಿಜಾನಿ ಅವರ ಪಾತ್ರ ತುಂಬಾ ದೊಡ್ಡದಿತ್ತು. ಜಕೋಪಾದ ಮಾತುಕತೆಗಳಲ್ಲಿ ಭಾಗವಹಿಸಿದ್ದ ಇರಾನಿನ ಕೆಲವೇ ನಾಯಕರ ಪೈಕಿ ಲಾರಿಜಾನಿ ಕೂಡ ಒಬ್ಬರಾಗಿದ್ರು. ಆಗಸ್ಟ್ 2025ರಲ್ಲಿ ಇರಾನಿನ ಸುಪ್ರೀಂ ನ್ಯಾಷನಲ್ ಕೌನ್ಸಿಲ್ನ ಸೆಕ್ರೆಟರಿಯಾಗಿ ನೇಮಕಗೊಂಡ ಲಾರಿಜಾನಿ ಆ ದೇಶದ ಭದ್ರತಾ ಕ್ಷೇತ್ರದ ಮೇಲ್ವಿಚಾರಕರಾಗಿ ಕರ್ತವ್ಯವನ್ನ ಕೈಗೆತ್ತಿಕೊಂಡ್ರು. ಹಾಗೆ ಯುದ್ಧ ಶುರುವಾಗೋ ಸಂದರ್ಭದಲ್ಲಿ ಅಲಿ ಖಮೇನಿ ಅವರಿಗೆ ತಮ್ಮನ್ನ ಇಸ್ರೇಲ್ ಕೊಂದು ಹಾಕುತ್ತೆ ಅನ್ನೋ ಭಯ ಶುರುವಾದಾಗ ತಮ್ಮ ನಂತರ ಯಾರು ಇರಾನಿನ ಆಡಳಿತವನ್ನ ರೆಜಿಮ್ ಅನ್ನ ಮುಂದುವರಿಸಬೇಕು, ತಮ್ಮ ನಂತರದ ಬೆಳವಣಿಗೆಗಳು ಹೇಗಿರಬೇಕು ಅನ್ನೋದನ್ನ ನಿರ್ಧಾರ ಮಾಡೋ ಸಂದರ್ಭದಲ್ಲಿ ಇರಾನಿನ ಆಡಳಿತವನ್ನ ನಡೆಸೋದಕ್ಕೆ ಅಲ್ಲಿ ಸೇನೆ, IRGC ಹಾಗೂ ಚುನಾಯಿತ ಸರ್ಕಾರದ ನಡುವಿನ ಕೋಆರ್ಡಿನೇಟರ್ ತರ ಕೆಲಸ ಮಾಡೋದಕ್ಕೆ ಹಂಗಾಮಿ ಸರ್ವೋಚ್ಚ
ನಾಯಕನ ಹುದ್ದೆಗೆ ಅಲಿ ಖಮೇನಿ ಹೆಸರಿಸಿದ್ದು ಇದೇ ಲಾರಿಜಾನಿ ಅವರ ಹೆಸರನ್ನ. ಗೆಳೆಯರೆ, ಕೆಲ ಮೂಲಗಳ ಪ್ರಕಾರ ತಮ್ಮ ನಂತರ ಯಾವುದೇ ಕಾರಣಕ್ಕೂ ತಮ್ಮ ಮಗ ಮುಸ್ತಫಾ ಖೊಮೇನಿ ಸರ್ವೋಚ್ಚ ನಾಯಕ ಆಗಬಾರದು ಅಂತ ಅಲಿ ಖಮೇನಿ ಹೇಳಿದ್ರಂತೆ. ಯಾಕೆಂದ್ರೆ ಮುಸ್ತಫಾ ಅಲಿ ಖಮೇನಿ ಅವರ ಕಣ್ಣಿಗೆ ಪ್ರಬುದ್ಧ ನಾಯಕನಾಗಿ ಕಾಣಿಸ್ಕೊಂಡಿರ್ಲಿಲ್ಲ. ಆದ್ರೆ ಅವರು ಆ ಪ್ರಬುದ್ಧತೆಯನ್ನ ಮತ್ತು ರೆಜಿಮ್ ಪರವಾದ ನಿಷ್ಠೆಯನ್ನ ಈ ಲಾರಿಜಾನಿಯಲ್ಲಿ ನೋಡಿದ್ರು. ಈಗ ಯಾವ ಲಾರಿಜಾನಿ ಇರಾನ್ ಅನ್ನ ಇನ್ನಷ್ಟು ದಿನಗಳ ಕಾಲ ಯುದ್ಧದ ಮೋಡಲ್ಲೇ ಮುಂದುವರಿಸ್ತಾರೆ ಅಂತ ಅನ್ನಿಸ್ತಾ ಇತ್ತು. ಯಾವ ಲಾರಿಜಾನಿ ಇರಾನ್, ಅಮೆರಿಕ ಹಾಗೂ ಇಸ್ರೇಲ್ಗಳ ಜೊತೆ ಮಾತುಕತೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು, ಇರಾನ್ ನಲ್ಲಿ ರೆಜಿಮ್ ಅನ್ನ ಪ್ರೀತಿಸುವ ಜನರ ಕಣ್ಣಲ್ಲಿ ಹೀರೋ ತರ ಕಾಣಿಸ್ಕೊಂಡಿದ್ರು, ಆ ಲಾರಿಜಾನಿ ಸಾವಿಗೀಡಾಗಿದ್ದಾರೆ ಅಂತ ಇಸ್ರೇಲ್ನ ರಕ್ಷಣಾ ಸಚಿವ ಇಸ್ರೇಲಿ ಕಾರ್ಡ್ಸ್ ಹೇಳಿದ್ದಾರೆ. ಗೆಳೆಯರೆ, ನಿಮಗೆ ಇಲ್ಲಿ ಇನ್ನೊಂದು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಮೊನ್ನೆ ಲಾರಿಜಾನಿ ಕುದ್ಸ್ ಡೇ ಅಲ್ಲಿ ಕಾಣಿಸ್ಕೊಂಡ್ರಲ್ಲ, ಆಗ ಅವರೊಂದು ಚೈನಿ ಕಾಲರ್ ಜಾಕೆಟ್ ಅನ್ನ ಹಾಕೊಂಡಿದ್ರು. ಆ ಜಾಕೆಟ್ ಅಲ್ಲಿ ಲಾರಿಜಾನಿ ಅವರನ್ನ ನೋಡಿದ ನಂತರ ಇರಾನ್ ನಲ್ಲಿ ಅಂಥ ಜಾಕೆಟ್ ಗಳಿಗೆ ಬೇಡಿಕೆ ಹೆಚ್ಚಾಗಿತ್ತಂತೆ ಮತ್ತು ಆ ಜಾಕೆಟ್ಗೆ ಲಾರಿಜಾನಿ ಜಾಕೆಟ್ ಅನ್ನುವ ಹೆಸರೇ ಬಂದಿತ್ತು ಅಂತ ಹೇಳ್ತಾರೆ. ಲಾರಿಜಾನಿ ತುಂಬಾ ಸ್ಟೈಲಿಶ್ ಮನುಷ್ಯ ಕೂಡ ಆಗಿದ್ರು. ಅಂಥ ನಾಯಕನನ್ನ ಇಸ್ರೇಲ್ ಹೊಡೆದು ಹಾಕಿದೆ. ಇನ್ನು ಇದೆಲ್ಲದರ ನಡುವೆ ಕೂಡ ಇದು ಯುದ್ಧದ ಸಮಯ ಆದ್ದರಿಂದ ಇಂಥ ಸುದ್ದಿಗಳು ಬಂದಾಗ ನಾವು ಸ್ವಲ್ಪ ಕಾದು ಪರಿಶೀಲಿಸಿ ನೋಡಬೇಕಾಗುತ್ತೆ. ಇಂಥ ಸುದ್ದಿಗಳು ಈ ಹಿಂದೆ ಕೂಡ ಸಾಕಷ್ಟು ಜನರ ವಿಷಯದಲ್ಲಿ ಹರಡಿದ್ದಿದೆ. ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಬಗ್ಗೆ ಪದೇ ಪದೇ ಆತ ಸಾವಿಗೀಡಾಗಿದ್ದಾನೆ, ಆತನಿಗೆ ಕ್ಯಾನ್ಸರ್ ಮತ್ತೊಂದು ಅನ್ನೋ ತರದ ಸುದ್ದಿಗಳು ಬರ್ತಾ ಇವೆ. ಇನ್ನು ಮೊನ್ನೆ ಅಷ್ಟೇ ಇಸ್ರೇಲಿನ ಪ್ರಧಾನಿ ನೆತನ್ಯಾಹು ಸಾವಿಗೀಡಾಗಿದ್ದಾರೆ ಅನ್ನೋ ತರದ ದೊಡ್ಡ ಪ್ರೊಪಗಂಡ ಸೋಷಿಯಲ್ ಮೀಡಿಯಾದಲ್ಲಾಯ್ತು. ಆದ್ರೆ ಇಲ್ಲಿ ಲಾರಿಜಾನಿ ಅವರ ವಿಷಯದಲ್ಲಿ ಆಗ್ತಾ ಇರೋದೇನು ಅಂದ್ರೆ, ಅವರ ಸಾವಿನ ಬಗ್ಗೆ ಮಾಹಿತಿಯನ್ನ ಇಸ್ರೇಲಿನ ರಕ್ಷಣಾ ಸಚಿವರು ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಒಂದು ದೇಶದ ರಕ್ಷಣಾ ಸಚಿವರು ಇಂಥ ಮಾಹಿತಿಯನ್ನು ಕೊಡ್ತಾರೆ ಅಂದಾಗ ಅದು ಅಧಿಕೃತ ಇದ್ದಿರಲೂಬಹುದು, ಮಾಹಿತಿಯನ್ನು ಖಚಿತಪಡಿಸ್ಕೊಂಡೇ ಅವರು ಹೇಳ್ತಲೂ ಇರಬಹುದು. ಇಷ್ಟರ ನಂತರ ಕೂಡ ಲಾರಿಜಾನಿ ಅವರ ಸಾವಿನ ಸುದ್ದಿಗಳು ಬಂದ ಕೆಲವೇ ಗಂಟೆಗಳ ನಂತರ ಅವರ ಎಕ್ಸ್ ಅಕೌಂಟ್ ಆಕ್ಟಿವ್ ಆಗಿದೆ. ಯುದ್ಧದಲ್ಲಿ ಮಡಿದ ಸೈನಿಕರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಪೋಸ್ಟ್ ಒಂದನ್ನು ಪರ್ಷಿಯನ್ ಭಾಷೆಯಲ್ಲಿ ಲಾರಿಜಾನಿ ಅವರ ಅಕೌಂಟಲ್ಲಿ ಪೋಸ್ಟ್ ಆಗಿದೆ. ಇನ್ನು ಇರಾನ್ ಈ ಬಗ್ಗೆ ಇದುವರೆಗೆ ಯಾವ ಖಚಿತ ಮಾಹಿತಿಯನ್ನು ಕೊಟ್ಟಿಲ್ಲ. ಹೀಗಾಗಿ ಲಾರಿಜಾನಿ ಬದುಕಿದಾರಾ ಇಲ್ವಾ ಅನ್ನೋದನ್ನು ಇರಾನ್ ಒಮ್ಮೆ ಖಚಿತಪಡಿಸಬೇಕಾಗತ್ತೆ. ಅಕಸ್ಮಾತ್ ಅವರ ಸಾವು ಸಂಭವಿಸಿದ್ರೂ ಕೂಡ ಅದನ್ನು ಮುಚ್ಚಿಡುವ ಪ್ರಯತ್ನವನ್ನು ಅವರ ಎಕ್ಸ್ ಅಕೌಂಟಲ್ಲಿ ಪೋಸ್ಟ್ಗಳನ್ನು ನಿರಂತರವಾಗಿ ಮಾಡೋ ಮೂಲಕ ಇರಾನ್ ಮಾಡ್ತಲೂ ಇರಬಹುದು. ಹೆಚ್ಚಿನ ಮಾಹಿತಿಗಾಗಿ ನಾವು ಕಾಯಬೇಕಾದ ಅಗತ್ಯ ಇದೆ. ಇದು ಗೆಳೆಯರೆ, ಲಾರಿಜಾನಿ ಬಗ್ಗೆ ಬರ್ತಾ ಇರುವಂತಹ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.